ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಶಿರಡಿಗೆ ಹೋಗಲು ಸಾಧ್ಯವಾಗ್ತಾ ಇಲ್ವಾ? ಹಾಗಿದ್ರೆ ಬೆಂಗಳೂರಿನಲ್ಲೇ ಇರುವ ದಕ್ಷಿಣ ಶಿರಡಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಾಯಿಬಾಬಾರ ದಿವ್ಯ ಸನ್ನಿಧಿ, ದತ್ತಪೀಠ, ದೋಣಿ, ವಿಭೂತಿಯ ಮಹಿಮೆ ಇವೆಲ್ಲ ಒಂದೇ ಸ್ಥಳದಲ್ಲಿ ನಾವು ನೋಡಬಹುದು. ಹಾಗಾದ್ರೆ ಬನ್ನಿ ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರದ ದರ್ಶನ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಭೇಟಿ ನೀಡುತ್ತಿರುವ ಬೆಂಗಳೂರು ಮಾಗಡಿ ಮುಖ್ಯ ರಸ್ತೆಯ ವಡ್ಡರಹಳ್ಳಿ ಬಳಿ ಇರುವ ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ಮತ್ತು ದತ್ತಪೀಠ. ಶಾಂತ ವಾತಾವರಣ, ವಿಶಾಲವಾದ ದೇವಾಲಯದ ಆವರಣ ಹಾಗೂ ಶಿರಡಿಯ ಅನುಭವವನ್ನ ನೀಡುವ ಈ ಕ್ಷೇತ್ರ ಸಾವಿರಾರು ಭಕ್ತರ ಭಕ್ತಿಯ ಕೇಂದ್ರವಾಗಿದೆ. ಹಾಗಾದ್ರೆ ಈ ಕ್ಷೇತ್ರ ಯಾಕೆ ಫೇಮಸ್ಸು? ಇಲ್ಲಿ ಯಾಕೆ ಇಷ್ಟೊಂದು ಜನ ಹೋಗ್ತಾರೆ? ಈ ಕ್ಷೇತ್ರದ ಇತಿಹಾಸ ಏನು? ಇವಾಗ ಹೇಳ್ತೀನಿ. ಶಿರಡಿಗೆ ಆಗಾಗ ತೆರಳಲು ಸಾಧ್ಯವಾಗದ ಭಕ್ತರಿಗಾಗಿ ಬೆಂಗಳೂರಿನಲ್ಲೇ ಶಿರಡಿಯ ಅನುಭವವನ್ನು ನೀಡುವ ಉದ್ದೇಶದಿಂದ ಈ ದೇವಾಲಯವನ್ನ ನಿರ್ಮಿಸಲಾಗಿದೆ. ಈ ಕ್ಷೇತ್ರದ ನಿರ್ವಹಣೆಯನ್ನು ಒಂದು ಖಾಸಗಿ ಧಾರ್ಮಿಕ ಟ್ರಸ್ಟ್ ನಡೆಸ್ತಾ ಇದೆ. ಶ್ರೀ ರಘುನಂದನ್ ಅವರು ಧರ್ಮದರ್ಶಿಯಾಗಿ ಇಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ದೇವಾಲಯದ ವಿನ್ಯಾಸವು ಮಹಾರಾಷ್ಟ್ರದ ಶಿರಡಿ ಸಾಯಿ ಮಾದರಿಯ ಮಂದಿರದ ಮಾದರಿಯಲ್ಲಿದ್ದು ಭಕ್ತರಿಗೆ ಅದೇ ರೀತಿಯ ಭಕ್ತಿ ಮತ್ತು ನೆಮ್ಮದಿಯ ಅನುಭವವನ್ನ ನೀಡುತ್ತೆ. ಈ ಸಾಯಿಬಾಬಾದ ದೇವಸ್ಥಾನದ ಮೇಲ್ಗಡೆ ಕೂತಿರೋ ಶ್ರೀ ಶಿರಡಿ ಸಾಯಿಬಾಬಾ ಇವರು ದ್ವಾರಕಾಮೈಲಿ ಕೂತು ವಿಭೂತಿಯನ್ನ ಕೊಡ್ತಿದ್ರಲ್ಲ, ಅದೇ ತರ ಇಲ್ಲಿ ಕಟ್ಟಿದ್ದಾರೆ. ದೇವಾಲಯದ ಇನ್ನೊಂದು ವಿಶೇಷತೆ ಅಂದ್ರೆ, ಈ ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ಬಿಳಿ ಮಾರ್ಬಲ್ನಿಂದ ನಿರ್ಮಿಸಲಾದ ಭವ್ಯ ಶಿರಡಿ ಸಾಯಿಬಾಬಾರ ಮೂರ್ತಿ. ಇದರ ಜೊತೆಗೆ ಇಲ್ಲಿರುವ ದತ್ತಪೀಠದಲ್ಲಿ ಶ್ರೀ ದತ್ತಾತ್ರೇಯರ ಆರಾಧನೆ ನಡೆಯುತ್ತೆ. ಶಿರಡಿಯಂತೆ ಇಲ್ಲಿಯೂ ಧೂನಿ ನಿರಂತರವಾಗಿ ಉರಿಯುತ್ತಿದೆ. ಅಲ್ಲಿಂದ ನೀಡುವ ವಿಭೂತಿಯನ್ನ ಭಕ್ತರು ಅಪಾರ ಭಕ್ತಿಯಿಂದ ಸ್ವೀಕರಿಸುತ್ತಾರೆ. ಧ್ಯಾನ ಮಾಡಲು, ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡಲು ವಿಶಾಲವಾದ ಸಭಾಂಗಣಗಳ ವ್ಯವಸ್ಥೆ ಕೂಡ ನಾವು ಇಲ್ಲಿ ನೋಡಬಹುದು. ಹಾಗಾದ್ರೆ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಇವಾಗ ಹೇಳ್ತೀನಿ. ಇದು ವಡ್ಡರಹಳ್ಳಿ ಕಾಮಧೇನು ಕ್ಷೇತ್ರದ ಸಮೀಪ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 562162 ಇದ್ರ ಪಿನ್ ಕೋಡು. ಇನ್ನು ಈ ದೇವಾಲಯದ ಸಮಯವನ್ನ ನೋಡೋದಾದ್ರೆ ಇದು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ತೆರೆದಿರುತ್ತೆ. ಇನ್ನು ಪಾರ್ಕಿಂಗ್ ವ್ಯವಸ್ಥೆ ಮಾತಾಡಲೇಬೇಕು. ವಿಶಾಲವಾದ ಉಚಿತ ಪಾರ್ಕಿಂಗ್ ವ್ಯವಸ್ಥೆ ಲಭ್ಯ ಇದೆ. ಸ್ವಂತ ವಾಹನ ಅಥವಾ ಕ್ಯಾಬ್ನಲ್ಲಿ ಬಂದರೆ ಪ್ರಯಾಣ ಹೆಚ್ಚು ಅನುಕೂಲಕರ ಅಂತಾನೆ ಹೇಳ್ಬೋದು. ಸಮೀಪದ ಸ್ಥಳಗಳು, ಈ ದೇವಾಲಯಕ್ಕೆ ಬಂದಾಗ ಸಮೀಪದಲ್ಲೇ ಇರುವ ಶ್ರೀ ಕಾಮಧೇನು ಕ್ಷೇತ್ರಕ್ಕೂ ಭೇಟಿ ನೀಡಬಹುದು. ಒಂದು ದಿನದಲ್ಲೇ 2 ಕ್ಷೇತ್ರಗಳ ದರ್ಶನವನ್ನ ಮಾಡಬಹುದು. ಸಾಯಿಬಾಬಾರ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಶ್ರೀ ಕ್ಷೇತ್ರದಲ್ಲಿ ಶ್ರೀ ಶಿರಡಿ ಸಾಯಿಬಾಬಾರವರ ಜೊತೆಗೆ ಶ್ರೀ ದತ್ತಾತ್ರೇಯ ಸ್ವಾಮಿಯ ಆರಾಧನೆ ಕೂಡ ನಡೆಯುತ್ತೆ. ಸಾಯಿಬಾಬಾರನ್ನ ದತ್ತಾತ್ರೇಯರ ಅವತಾರವೆಂದು ನಂಬುವ ಅನೇಕ ಭಕ್ತರಿಗೆ ಈ ಕ್ಷೇತ್ರವು ವಿಶೇಷ ಮಹತ್ವವನ್ನ ನೀಡುತ್ತೆ. ಕಾಲಕ್ರಮೇಣ ಈ ದೇವಾಲಯವು ಸಾವಿರಾರು ಭಕ್ತರ ಆರಾಧನಾ ಕೇಂದ್ರವಾಗಿ ಬೆಳೆದಿದ್ದು ಪ್ರತಿದಿನ ಕರ್ನಾಟಕದ ವಿವಿಧ ಭಾಗಗಳಿಂದ ಹಾಗೂ ನೆರೆಯ ರಾಜ್ಯಗಳಿಂದ ಭಕ್ತರು ಭೇಟಿ ನೀಡಿ ಸಾಯಿಬಾಬಾರವರ ಆಶೀರ್ವಾದವನ್ನ ಪಡಿತಾರೆ. ಗುರುವಾರ, ರಾಮನವಮಿ, ಗುರುಪೂರ್ಣಿಮೆ ಮತ್ತು ವಿಜಯದಶಮಿ ಅಂದು ಸಾಯಿಯ ಮಹಾಸಮಾಧಿಯ ದಿನದಂದು ಮುಂತಾದ ವಿಶೇಷ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಪೂಜೆಗಳು, ಭಜನೆಗಳು ಮತ್ತು ಅನ್ನದಾಸೋಹ ನಡೆಯುತ್ತೆ. ಇಂದು ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ಹಾಗೂ ದತ್ತಪೀಠವು ಬೆಂಗಳೂರಿನ ಪ್ರಮುಖ ಆಧ್ಯಾತ್ಮಿಕ ಪ್ರವಾಸಿ ತಾಣಗಳಲ್ಲಿ ಒಂದಾಗಿ ಭಕ್ತರ ಮನದಲ್ಲಿ ವಿಶೇಷ ಸ್ಥಾನವನ್ನ ಪಡೆದಿದೆ. ಈ ದೇವಾಲಯಕ್ಕೆ ಬಂದಾಗ ನೀವು ಸಮೀಪದಲ್ಲೇ ಇರುವ ಶ್ರೀ ಕಾಮಧೇನು ರಾಘವೇಂದ್ರ ಸ್ವಾಮಿಯ ಕ್ಷೇತ್ರಕ್ಕೂ ಭೇಟಿ ನೀಡಬಹುದು. ಒಂದು ದಿನದಲ್ಲೇ 2 ಕ್ಷೇತ್ರಗಳ ದರ್ಶನವನ್ನ ಮಾಡಬಹುದು. ಸಾಯಿಬಾಬಾರ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್, ಶೇರ್ ಮಾಡಿ. ಇಂತಹ ಮತ್ತಷ್ಟು ದೇವಾಲಯಗಳ ವಿಡಿಯೋಗಳಿಗೆ ನನ್ನ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ಇನ್ನೊಂದು ವಿಶೇಷತೆ ಅಂದ್ರೆ 11 ರೂಪಾಯಿ ಹರಕೆ. ನಿಮ್ಗೇನಾದ್ರೂ ಪ್ರಾಬ್ಲಮ್ಗಳಿದ್ರೆ 11 ರೂಪಾಯಿ ಹರಕೆನ ನೀವು ಕಟ್ಟಿ 9 ದಿನ ಅಥವಾ 11 ದಿನದೊಳಗೆ ಹರಕೆನ ತೀರಿಸಬೇಕು. ಥ್ಯಾಂಕ್ ಯು.